ಪ್ರತಿದಿನ ಈ ಮನೆಯಲ್ಲಿ ಇರೋರ್ಗೆಲ್ಲರಿಗೂ ಕಾಡ್ತಾ ಇರೋ ಪ್ರಶ್ನೆ, ನನ್ ಮೊಮ್ಮಗನ ಮೇಲೆ ನೀನ್ ಯಾಕಿಷ್ಟು ದ್ವೇಷ ಸಾಧಿಸ್ತಾ ಇದೀಯಾ ಅಂತ. ಆ ಪ್ರಶ್ನೆಗೆ ನೀನ್ ಯಾವತ್ತು ಉತ್ತರ ಕೊಟ್ಟಿದ್ಯಾ? ನನಗೆ ಯಾಕೆ ಇವನ್ ಮೇಲೆ ದ್ವೇಷ ಅನ್ನೋ ಪ್ರಶ್ನೆ ಅಲ್ಲ ಮಾಯಿ. ಯಾವತ್ತಾದ್ರೂ ಹೇಗಿದೆಯಾ ಸತ್ಯ, ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ ಅಂತ ಒಂದು ದಿನ ಕೇಳಿದ್ಯಾ? ನನಗೆ ಇವನ ಮೇಲೆ ದ್ವೇಷ ಇದ್ರೆ ಅದಕ್ಕೆ ನೀನ್ ಕಾರಣ ಮಾಯಿ. ಹೆಂಡತಿ ಹೇಳಿದ್ಲು ಅಂತ ನಿಜ ಹೇಳ್ದೆ ಅದನ್ನ ಮುಚ್ಚ ಹಾಕೊಳ್ಳೋಕೆ ಇಷ್ಟೊಂದು ನಾಟಕ ಮಾಡ್ತಿದ್ಯಾ ಅಣ್ಣ? ಅಷ್ಟೊಂದು ಪ್ರೀತಿನ ಹೆಂಡತಿ ಮೇಲೆ ನಿಂಗೆ? ಮೀಟಿಂಗ್ ಇದೆ ಅಂತ ಹೇಳ್ಬೇಕು ತಾನೇ ನನ್ಗೆ? ಅತ್ತಿಗೆ ಅನ್ನೋದು ಬೇಡ, ನೆಟ್ಟು ಮಾತಾಡ್ಸೋಕೂ ಆಗಲ್ಲ. ದೇವಿಯಾನಿನ ನಿನ್ನ ಮುಂದೆ ಕರ್ಕೊಂಬಂದು ನಿಲ್ಸಿ, ಇವಳು ನಾನು ಪ್ರೀತಿಸ್ತಾ ಇರೋ ಹುಡುಗಿ ಎಂದೆ. ಏನಂದೆ ನೀನು ಅದಕ್ಕೆ? ಮದುವೆ ಮುರ್ಕೋ ಅಥವಾ ಮನೆ ಬಿಟ್ಟು ಹೋಗು ಅಂದೆ. ಈ ಮಗನ್ ಮೇಲೆ ಪ್ರೀತಿ ಇದೆ, ದೇವಿಯಾನಿನ ನನ್ ಸೊಸೆ ಅಂತ ಬಾಚ್ ತಪ್ಕೊಳ್ತೀಯ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀನ್ ನನ್ನನ್ನ ಮನೆ ಬಿಟ್ಟು ಹೋಗು ಅಂದೆ. ಈ ಮನೆ ಬಿಟ್ಟು ಹೋಗಿ ನಾನು ಯಾವುದೋ ಒಂದು ಸಣ್ಣ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಸೇರ್ಕೊಂಡೆ. ನಾನು ದೇವು ಯಾವುದೋ ಒಂದು ಒಟ್ಟಾರದ ಮನೇಲಿ ಸಂಸಾರ ಶುರು ಮಾಡಿದ್ವಿ. ಒಂದ್ ನಿಜ ಹೇಳ ಮಾಯಿ, ಆ ಒಟ್ಟಾರದಲ್ಲಿದ್ದ ನೆಮ್ಮದಿ ಈ ಮನೆಗೆ ಬಂದು ಇಷ್ಟು ದಿನ ಆದ್ರೂ ಒಂದು ದಿನ ಸಿಕ್ಕಿಲ್ಲ ಮಾಯಿ. ಒಂದ್ ದಿನ ಸಿಕ್ಕಿಲ್ಲ. ಛಾಯಾ ಹುಟ್ಟಿದಾಗ ಮೊಮ್ಮಗಳು ಹುಟ್ಟಿದಾಳೆ ಅಂತ ಬಂದು ಹೇಳಿದೆ. ಮನೆ ಬಾಗ್ಲಲ್ಲಿ ನಿಲ್ಸಿ ಮಾತಾಡಿಸಿ ಹಾಗೆ ಕಳಿಸ್ದೆ ನನ್ನ. ಆ ಮಗು ನೋಡಕ್ಕೂ ಬರ್ಲಿಲ್ಲ. ಯಾಕೆ? ಛಾಯಾ ಗಂಡು ಮಗ ಅಲ್ಲ ಅಂತನ? ದೇವಿಯಾನಿ ಹೆಣ್ಣೆತ್ತಿದ್ದಾಳೆ, ಅದರಿಂದ ಉಪಯೋಗ ಇಲ್ಲ ಅಂತ ನಮ್ಮ ಮನೆ ಕಡೆ ತಲೆನೇ ಹಾಕ್ಲಿಲ್ಲ. ನಾನ್ ಹೆಣ್ಮಗು ಅಂತ ಮಾಯಿಗೆ ಮುಂಚೆಯಿಂದನೂ ಸಿಟ್ಟಿತ್ತ? ಅದಕ್ಕೆ ಅಪ್ಪಂಗೆ ಪ್ರದ್ಯುಮ್ನನ್ ಕಂಡ್ರೆ ಸಿಟ್ಟ? ಯಾಕೋ ಸರಿ ಹೋಗ್ತಾ ಇಲ್ಲ, ಬೇರೇನೋ ಇದೆ. ನಡೆದ ವಿಷಯ ನಿನಗೆ ಗೊತ್ತಿದ್ರೆ ನೀನ್ ಹೀಗ್ ಮಾತಾಡ್ತಿರ್ಲಿಲ್ಲ. ಅಮ್ಮ, ಮಾಯಿ ಬಗ್ಗೆ ನೀನ್ ಹೇಳ್ಕೊಟ್ಟು ನಾನ್ ಕಲಿಯುವಂಥದ್ದು ಏನು ಇಲ್ಲ ಇಂದ್ರ. ಇದೆಲ್ಲ ಯಾವ ಕಾಗಕ್ಕ ಗೂಬಕ್ಕನ್ ಕತೆ ಅಲ್ಲ, ನನ್ನ ಜೀವನದಲ್ಲಿ ನಡೆದಿದ್ದು. ಛಾಯಾ ಹುಟ್ಟಿದಾಗ ಅಮ್ಮ ಮಗು ಆರೋಗ್ಯವಾಗಿದ್ದಾರ ಅಂತ ಬಾಯಿ ಮಾತುಗೂ ಕೇಳಲಿಲ್ಲ. ಪ್ರದ್ಯುಮ್ನ ಹುಟ್ಟಿದಾಗ ನಿನಗೆ ತಡ್ಕೊಳಕ್ಕಾಗ್ಲಿಲ್ಲ. ಅರಸು ಮನೆಗೆ ವಾರಸ್ದಾರ ಹುಟ್ಟುತ್ತಿದ್ದ. ಯಾವ ಮಗ ಸೊಸೆಗೆ ಜಾಗ ಇಲ್ಲ ಅಂತ ಹೊರಗೆ ಹಾಕಿದ್ದೋ ಪ್ರದ್ಯುಮ್ನ ಹುಟ್ಟಿದ ಮೇಲೆ ಹುಡುಕೊಂಡು ನೀನೇ ಓಡೋಡು ಬಂದೆ. ವಂಶೋದ್ಧಾರಕ ಹುಟ್ಟುಬಿಟ್ಟಲ್ಲ. ಇಂಥ ವಂಶೋದ್ಧಾರಕನ ದೇವಯಾನಿ ಹೆತ್ಲು ಅಂತ ಆಗ ಪ್ರೀತಿ ಬಂತು ನಿನಗೆ. ಆಗ ನೀನ್ ನಮ್ಮನ್ ಮನೆ ಕರ್ಕೊಂಬಂದೆ. ನನ್ನ ಮೇಲೆ ಮಾಯಿ ನಿನಗೆ ಯಾವತ್ತೂ ಪ್ರೀತಿ ಇರ್ಲೇ ಇಲ್ಲ ಅನ್ಸುತ್ತೆ. ನಿನಗೆ ಪ್ರದ್ಯುಮ್ನ ಬೇಕಿತ್ತು. ಪ್ರದ್ಯುಮ್ನ ಕರ್ಕೊಂಬಂದ್ರೆ ನನ್ನ ಹೆಂಗೋ ಸಹಿಸ್ಕೋಬಹುದು ಅಂತ ಕರ್ಕೊಂಬಂದೆ ಅಲ್ವಾ? ನಿನಗೆ ಮಾಯಿ ಕಡ್ರೆ ಪ್ರೀತಿ ಗೌರವ, ಅವಳು ನಡೆದಾಡಿ ಧೂಳನ್ ಬೇಕಾದ್ರೂ ತಲೆಗೆ ಹಚ್ಕೊಂಡ್ಬಿಡ್ತೀಯ. ಮಾಯಿನೂ ಅಷ್ಟೇ. ನೀನು ಮುದ್ದು ಮಾಡೋದೇನು, ಗಲ್ಲ ಸವರೋದೇನು, ಬಣ್ಣ ಬಣ್ಣದು ಮಾತಾಡೋದೇನು, ಆಹಾ. ಇದು ಮಾಯಿ ಒಂದು ಮುಖ ಅಷ್ಟೇ. ಮಾಯಿಗೆ ಇನ್ನೊಂದು ಮುಖ ಇದೆ, ಅದನ್ನ ನೀನಿನ್ನೂ ನೋಡಿಲ್ಲ.
ಆದ್ರೆ ನಾನ್ ನೋಡಿದ್ದೀನಿ, ದೇವ್ಯಾನಿ ನೋಡಿದಾಳೆ, ಈಶ್ವರಿ ನೋಡಿದಾಳೆ. ನಿನ್ನದು ಕಲ್ಲಂತ ಮನಸ್ಸು ಅದು ಹೇಗೆ ಮಗನ ದ್ವೇಷ ಮಾಡ್ತೀಯ ಅಂತ ಕೇಳ್ತೀಯಲ್ಲ, ನನ್ನ ಈಶ್ವರಿನ ಮನೆಯಿಂದ ಹೊರಗೆ ಹಾಕ್ತಲ್ಲ, ಅದನ್ನೇನ್ ಪ್ರೀತಿಯಿಂದ ಮಾಡಿದ್ದ ಮಾಯಿ? ನಿನ್ನ ಮನಸ್ಸಲ್ಲೂ ನಮ್ಮ ಬಗ್ಗೆ ವಿಷ ತುಂಬಿತ್ತು. ಇವತ್ತು ನೀನು ಮಕ್ಕಳಿಗೆ ಪ್ರೀತಿ ತೋರಿಸ್ಬೇಕು ಅಂತ ಹೇಳ್ತಾ ಇದೀಯ. ಒಂದು ವಿಷಯ ಹೇಳ್ತೀನಿ ಮಾಯಿ, ಆ ಪ್ರೀತಿ ಯಾವತ್ತೂ ನಿನ್ನ ಮಕ್ಕಳಿಗೆ ಸಿಕ್ಕಿಲ್ಲ. ನಿನಗೆ ಬರೀ ಅರ್ಧ ಸತ್ಯ ಗೊತ್ತಿದೆ ಅಣ್ಣ. ಯಾಕೆಂದ್ರೆ ನಿನ್ನೆ ಸಿಟ್ಟಿನಿಂದ ನಿನಗೇನು ಸರಿಯಾಗಿ ಕಾಣಿಸ್ತಾ ಇಲ್ಲ, ಎಲ್ಲ ಮಬ್ಬು. ನೀನು ಅತ್ತಿಗೆನ ಮದುವೆ ಆಗ್ತೀನಿ ಅಂತ ಮನೆ ಬಿಟ್ಟು ಹೋದ್ಮೇಲೆ ಮನೇಲಿ ಏನಾಯ್ತು ಗೊತ್ತಾ? ಅಪ್ಪಂಗೆ ನಿನ್ ಮೇಲೆ ಎಷ್ಟು ಸಿಟ್ಟು ಬಂದಿತ್ತು ಗೊತ್ತಾ? ಇಂದ್ರ, ನಾನು ಮನೆಗೆ ವಾಪಸ್ ಬಂದಾಗಿಂದ ಈ ಪಾಠ ಕೇಳ್ತಾನೆ ಇದ್ದೀನಿ. ನೀನು ಗಿಣಿ ಒಪ್ಪಿಸ್ತಾನೆ ಇದ್ಯಾ. ಅದಕ್ಕೆ ಹೇಳಿದ್ದು, ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ಅಣ್ಣ ಬಿಡು ಇಂದ್ರ, ನನಗೆ ಇದ್ರ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ. ಬಿಡು. ನಿನ್ನ ಕಂಡ್ರೆ ನನಗೆ ಯಾಕೆ ದ್ವೇಷ ಅಂತ ಕೇಳ್ತಾ ಇದ್ದಲ್ಲ, ಹೇಳಿದ್ದೀನಿ. ಮತ್ಯಾವತ್ತೂ ನನ್ನನ್ನು ಪ್ರಶ್ನೆ ಮಾಡಬೇಡ. ಪ್ರಶ್ನೆ ಮಾಡೋದು ಹಾಗಿರ್ಲಿ, ನನ್ನನ್ನು ಮಾತೆ ಆಡಿಸ್ಬೇಡ. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅನ್ನೋ ಹಾಗಿದ್ದು ಬಿಡು, ದೊಡ್ಡ ಉಪಕಾರ ಆಗತ್ತೆ. ಇವ್ರೇನಾದ್ರೂ ಮಾಡ್ಕೊಳ್ಳಿ, ಇನ್ ಸತ್ಯ ಅಂತೂ ಹೊರಗೆ ಬರಲ್ಲ. ನಾನೆಲ್ಲಿದ್ದು ಏನು ಯೂಸ್ ಇಲ್ಲ. ಶೋನಾ, ಇವತ್ತಿಂದ ನೀನ್ ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಳದೆ ಇರೋದೇ ಒಳ್ಳೇದು. ನಿಂತ್ಕೋ ಸತ್ಯ. ನಾನು ತಪ್ಪು ಮಾಡಿರ್ಬೋದು, ನಾನು ಕೆಟ್ಟ ಅಮ್ಮನೇ ಆಗಿರ್ಬೋದು, ನಾನು ನನ್ನ ಮಕ್ಕಳ ಮೇಲೆ ಯಾವ ಪ್ರೀತಿನೂ ತೋರಿಸದೇ ಇರ್ಬೋದು. ಆದ್ರೆ ನನ್ನ ಮೇಲೆ ಇರೋ ಸಿಟ್ಟನ್ನ ನನ್ನ ಮೊಮ್ಮಗನ ಮೇಲೆ ಯಾಕೆ ತೋರಿಸ್ತಾ ಇದೀಯಾ? ನೀನು ಅಳ್ಬೇಡ ಪ್ರದ್ಯುಮ್ನ. ಇವನ್ ಆಡೋ ಮಾತಿಗೆ ಬೆಲೆ ಕೊಡ್ಬೇಕಾಗಿಲ್ಲ. ರೀ, ಯಾಕ್ರಿ ಹೀಗ್ ನಗ್ತಾ ಇದ್ದೀರಾ? ನಿನ್ ಮಗ ಅಳ್ತಾ ಇದ್ದಾನೆ, ನಿನಗ್ ನಗು ಬರ್ತಾ ಇದೆಯಾ ಅಣ್ಣ? ನಂಗ್ ನಗು ಬರ್ತಾ ಇರೋದು ಇವ್ನ್ ನೋಡಲ್ಲ ಇಂದ್ರ. ಈ ಮನೇಲಿ ಉಸಿರು ಕಟ್ಟುತ್ತೆ ಅಂದ್ರೆ ಯಾಕೆ ಅಂತ ಕೇಳ್ತೀರಾ? ನಾನು ಉತ್ತರ ಕೊಟ್ಟು 2 ನಿಮಿಷ, ನನ್ನ ಮಾತಿಗೆ ಒಂದು ನಯಾ ಕಾಸಿನ ಬೆಲೆ ಇಲ್ಲ. ಅದಕ್ಕೆ ಸಾಕು ಸತ್ಯ, ನೀನ್ ಚುಚ್ಚು ಮಾತಾಡಿದ್ದು ಸಾಕು. ನನಗ್ ನೋವು ಕೊಟ್ಟಿದ್ದು ಸಾಕು. ನನ್ನ ನೋವು ಯಾರಿಗೂ ಬೇಡ. ಮನೇಲಿ ನನ್ನ ಮಾತು ಯಾರು ಕೇಳಲ್ಲ. ಮಾತಾಡ್ಬೇಕಂದ್ರೆ ನಾನು ಯಾವ್ದಾದ್ರೂ ಮರದ ಮುಂದೆ ಹೋಗಿ ಮಾತಾಡ್ಕೋಬೇಕಷ್ಟೇ. ಏನ್ ಮಾತಾಡ್ತಾ ಇದ್ದೀರಾ? ನಿಜಾನೇ ಅಲ್ವಾ ದೇವು? ನಿಜಾನೇ ಅಲ್ವಾ? ಇನ್ನು ಎಷ್ಟು ಚುಚ್ಚುತ್ತೀಯ ಸತ್ಯ? ಚುಚ್ತಾ ಇಲ್ಲ ಮಾಯಿ, ಮತ್ತೇನ್ ಮಾಡ್ತಿದ್ಯಾ? ನಿಜ ಹೇಳ್ತಾ ಇದ್ದೀನಿ. ನೀನ್ ಹೇಳ್ತಾ ಇರೋದು ಅರ್ಧ ಕೂಡ ಸತ್ಯ ಇಲ್ಲ. ಮಾಯಿನ ಉಳಿಸ್ಕೊಳಕ್ಕೆ ನೀನ್ ಹೀಗ್ ಮಾತಾಡ್ತೀಯ. ಯಾರು ಯಾರನ್ನ ಉಳಿಸಿದ್ದಾರೆ ಅಂತ ನಿನಗೆ ನಿಜ ಗೊತ್ತಾದ್ರೆ ಹೊಸ್ದಾಗಿ ಹೇಳ್ಕೊಡಕ್ ಬರ್ಬೇಡ ಆಯ್ತಾ? ಮನೆಯವ್ರನ್ನೆಲ್ಲ ಎದುರು ಹಾಕೊಂಡ್ರೆ
ನಿನಗೇನ್ ನೆಮ್ಮದಿ ಸಿಗುತ್ತೆ ಸತ್ಯ? ಮನೆಯವರೆಲ್ಲ ನನ್ನ ಎದುರು ಹಾಕೊಂಡಿರೋದ್ರಿಂದಲೇ ನನ್ನ ನೆಮ್ಮದಿ ಹಾಳಾಗಿರೋದು ಮಾಯಿ. ಅಂದ್ರೆ ಪ್ರದ್ಯುಮ್ನ ಏನ್ ಮಾಡ್ಬೇಕು? ಬೀದಿ ತಳ್ಬೇಕು ಅಂತ್ಯಾ? ಬೇಡ, ನಾನೇ ಹೋಗ್ತೀನಿ. ಅಪ್ಪ ಹಾಗೆಲ್ಲ ನನ್ನ ಮುಟ್ಬೇಡ, ನನ್ನ ಮಾತಾಡ್ಸ್ಬೇಡ. ನಿಲ್ಲಿಸಿ. ಮಮ್ಮ ಒಂದ್ ನಿಮಿಷ, ಏನ್ ನಡೀತಾ ಇದೆ ಈ ಮನೇಲಿ? ಹೋಳಿ ಹಬ್ಬದ ದಿನ ತುಂಬಾ ಡಲ್ ಆಗಿದೆ ಅಂತ ಬೇಜಾರಾಗ್ತಿತ್ತು ಶೋನ. ಅಷ್ಟಲ್ಲ ಮಣ್ಣ, ಹೋಳಿ ಹಬ್ಬದ ದಿನ ಬಾಂಬ್ ಹೊಡೆದ. ಅಲ್ಲ, ಯಾಕೆ ಎಲ್ರು ಇಷ್ಟೊಂದು ಫೈಟ್ ಮಾಡ್ತಾ ಇದಾರೆ? ಈ ಮನೇಲಿವ್ರು ಎಲ್ರು ಒಂಥರದ್ ಎಮೋಷನಲ್ ಫೂಲ್ ಶೋನ. ಎಲ್ರಿಗೂ ಒಂಥರದ್ ಕುರುಡು. ಮಾಯಿಗೆ ಪ್ರದ್ಯುಮ್ನ ಎಲ್ಲರೂ ಪ್ರೀತಿ ಕುರುಡು, ಸತ್ಯಣ್ಣಂಗೆ ದ್ವೇಷದ ಕುರುಡು, ದೇವ್ಯಾನಿಗೆ ಭಯದ ಕುರುಡು, ಇಂದ್ರಣ್ಣಂಗೆ ಮಾಯಿ ಮೇಲ್ರು ಗೌರವದ ಕುರುಡು, ಮಂದಾಕಿಣಿ ದಡ್ಡಿ. ಈ ಮನೇಲಿ ಯಾರು ನೆಟ್ಟಿಗೆ ಯೋಚನೆ ಮಾಡೋರೇ ಇಲ್ಲ. ಅಯ್ಯೋ, ನೀನ್ ಮಾತಾಡ್ತಿರೋದ್ ಏನು ಅರ್ಥ ಆಗ್ತಿಲ್ಲ ಮಮ್ಮ. ಆದ್ರೆ ಮಾವ ಯಾಕೆ ಹಾಗೆ ಮಾತಾಡ್ತಾ ಇದ್ರು? ಪ್ರದ್ಯುಮ್ನನ್ ಕಂಡ್ರೆ ಅವ್ರಿಗೆ ಯಾಕೆ ಅಷ್ಟೊಂದು ಸಿಟ್ಟು? ಅದೆಲ್ಲ ದೊಡ್ಡ ಕತೆ ಶೋನ. ನಾ ಹೇಳ್ತಾ ಕೂತ್ಕೊಂಡ್ರೆ ನನ್ ಬಾಯಿ ನೋವುತ್ತೆ, ನಿನ್ ಕಿವಿ ನೋವುತ್ತೆ. ಬಿಡು, ಒಟ್ನಲ್ಲಿ ಪ್ರದ್ಯುಮ್ನ ಸತ್ಯನೊಂದ್ ಮಗ ಅಂತ ಗೊತ್ತಾಯ್ತಲ್ಲ, ಅದ್ ಸಾಕು. ವಾಟ್? ಅದ್ರಲ್ಲಿ ಗೊತ್ತಾಗೋದೇನಿದೆ ಮಮ್ಮ? ನನ್ ಸ್ವಂತ ಮಗಳಿಗೆ ನಿಜವಾದ ಕತೆ ಏನು ಅಂತ ಗೊತ್ತಾಗ್ಲಿಲ್ಲ. ಇನ್ ಈ ಮನೇಲಿರೋರಿಗೆ ಗೊತ್ತಾಗತ್ತಾ?